ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಪ್ರಕೃತಿ ಹಾಗೂ ವಾತಾವರಣ ಸಹಕರಿಸಿದ್ದಲ್ಲಿ ಮಾತ್ರವೇ ಕೃಷಿಕ ಲಾಭದತ್ತ ಮುಖ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೊಸನಗರ ತಾಲೂಕಿನ ಪ್ರಗತಿಪರ ಹಿರಿಯ ಕೃಷಿಕ ತೊಗರೆ ಸುಭಾ ಭಟ್ಟ ಅವರು ತಿಳಿಸಿದರು. ಹೊಸನಗರ ತಾಲೂಕಿನ ತ್ರಿಣಿವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರೆ ಗ್ರಾಮದ ಪ್ರಗತಿಪರ ಕೃಷಿಕ ಸುಭಾ ಭಟ್ಟ ಅವರ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಡ್ರಮ್ ಸೀಡರ್ ಬಳಸಿ ಭತ್ತದ ನೇರ ಬಿತ್ತನೆ ಕುರಿತಾಗಿ ಪ್ರಾತ್ಯಕ್ಷಿತೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂಥ ಅವರು ದಶಕಗಳ ಹಿಂದೆ ಭತ್ತ ನೆಟ್ಟಿ ಕಾರ್ಯ ಹಾಗೆ ಅಗೆಯನ್ನ ಹಾಕಿ ಸಸಿ ನೆಡಲಾಗ್ತಾ ಇತ್ತು. ನಂತರದಲ್ಲಿ ಭತ್ತದ ಮ್ಯಾಟ್ಗಳನ್ನು ಮಿಷನ್ ಮೂಲಕ ನೆಡಲಾಯಿತು. ಈ ಎಲ್ಲ ಕೆಲಸದಲ್ಲಿ ಹೆಚ್ಚು ಸಮಯ ಹಣ ವ್ಯಯವಾಗ್ತಾ ಇತ್ತು. ಇತ್ತೀಚೆಗೆ ಆಧುನಿಕ ಆವಿಷ್ಕಾರವಾದ ಡ್ರಮ್ ಸೀಡರ್ ಮೂಲಕ ಭತ್ತ ನೆರೆ ಬಿತ್ತನೆ ಉತ್ತಮ ಫಲವನ್ನು ಕೊಡ್ತಾ ಇದೆ. ಸಮಯ ಹಣವನ್ನು ಉಳಿತಾಯ ಮಾಡಲಾಗ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಪದ್ಧತಿಯು ಹೆಚ್ಚು ಜನಮನ್ನಣೆಯನ್ನ ಗಳಿಸ್ತಾ ಇದೆ. ರೈತಾಪಿಗಳಿಗೆ ವರದಾನ ಆಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕೃಷಿಕ ತೊಗರೆ ಪ್ರಸಾದ್ ಭಟ್, ತ್ರಿವಣಿ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷ ತೊಗರೆ ಕೃಷ್ಣಮೂರ್ತಿ, ಪ್ರಗತಿಪರ ಕೃಷಿಕ ಕುಂಬತ್ತಿ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಹಾಜರಾಗಿದ್ದರು. ಉಳಿತಾಯ ಆಗ್ತದೆ, ಕೆಲಸ ಉಳಿತಾಯ ಆಗ್ತದೆ, ಮತ್ತು ಲೇಬರ್ ಭಾಳ ಉಳಿತಾಯ ಆಗ್ತದೆ. ಆಮೇಲೆ ಸಸಿ ಹಾಳಾಗೋದಿಲ್ಲ. ವಾತಾವರಣ ಪ್ರತಿಕೂಲವಾಗಿದ್ದು ಮಳೆ ಬರದೇ ಇದ್ದರೆ ಭತ್ತ ಚೆನ್ನಾಗೇ ಬರ್ತದೆ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಕಳೆ ಕಡಿಮೆ ಆಗ್ತದೆ. ಯಾಕೆಂದರೆ ಸಾಲು ಚೆನ್ನಾಗಿ ಬರೋದ್ರಿಂದ ಮಧ್ಯೆ ವೀಡರ್ ಹೊಡೆದ್ಬಿಟ್ರೆ 1ಕ್ಕೆ 4 ಆಗ್ತದೆ. ಸಾಮಾನ್ಯ ಭತ್ತಕ್ಕೆ ಒಂದು 10 ದಿವಸದಿಂದ 40 ದಿವಸ 4 ಸರಿ ವೀಡರ್ ಹೊಡೆದ್ಬಿಟ್ರೆ ಒಂದೊಂದು ಬಡ ಎಷ್ಟು ದಪ್ಪ ಆಗ್ತದೆ. ಅಷ್ಟೇ, ಅಷ್ಟು ಗೊಬ್ಬರ ಕೊಟ್ಟರೆ ಮತ್ತೆ ಏನು ಕೆಲಸವೇ ಇಲ್ಲ, ಕಳೆ ಬರೋದೇ ಇಲ್ಲ. ನೆಟ್ಟಿಲಿ ಹಂಗೆ ಆಗೋದಿಲ್ಲ. ಮಧ್ಯೆ ಕಳೆ ಬರ್ತದೆ, ಸಾಲು ಇರೋದಿಲ್ಲ. ಕೈ ನೆಟ್ಟಿಯಲ್ಲಿ ಸಾಲು ನೆಟ್ಟಿಕ್ಕಿಂತ ಒಳ್ಳೆಯದು. ಸಾಲು ನೆಟ್ಟಿ ಮಧ್ಯೆ ಕಳೆ ಬೀಡರ್ ಹೊಡೆದಿದ್ರೆ ಕಳೆ ತೆಗಿಬೋದು. ಆಮೇಲೆ ಇನ್ನೂ ಮಿಷನ್ ನೆಟ್ಟಿ ಇದೆ, ಅದು ಪರವಾಗಿಲ್ಲ, ಅದು ಆಗ್ತದೆ. ಆದರೆ ಅದಕ್ಕೆ ಸ್ವಲ್ಪ ಸಸಿ ಬಲವಾಗಿರಬೇಕು. ಈಗ ಸಣ್ಣ ಸಸಿ ಆಗೋದಿಲ್ಲ, 12 ಸಸಿ ಆಗೋದಿಲ್ಲ. ಇದಕ್ಕೆ ಅಷ್ಟು ಕಾಯ ಅವಶ್ಯಕತೆ ಇಲ್ಲ. ಇದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಏನು ಅಂದರೆ ರೈತ ಕ್ಷೇತ್ರ ಪಾಠಶಾಲೆ. ಅದು ಕಾನ್ಸೆಪ್ಟ್ ಈ ಟಾಪಿಕ್ ಏನು ಅಂದರೆ ಡ್ರಮ್ ಸೀಡರ್ ಮೂಲಕ ನೇರ ಬಿತ್ತನೆ ಮಾಡೋ ಮೂಲಕ ಭತ್ತನ ಹೇಗೆ ಬೆಳಿಬೇಕು ಅಂತ. ಈ ರೈತ ಕ್ಷೇತ್ರ ಪಾಠಶಾಲೆ ಅಂದರೆ ಏನು, ನಮ್ಮ ಇಲಾಖೆ ಮಾರ್ಗಸೂಚಿ ಪ್ರಕಾರ ಏನು ಅಂದರೆ ಒಂದು ಕ್ರಾಪ್ ಇರುತ್ತೆ, ಭತ್ತ ಇರ್ಬೋದು, ಅಡಿಕೆ ಇರ್ಬೋದು, ಏನೇ ಇರ್ಬೋದು, ಮೀನುಗಾರಿಕೆ ಇರ್ಬೋದು. ಅದು ಒಂದು ಸೀಸನಲ್ಲಿ ಬೆಳೆಯುತ್ತಲ್ಲ, ಆ ಫುಲ್ ಅದು ಸಮಗ್ರ ಬೆಳೆ ಪದ್ಧತಿ. ಫಸ್ಟಿಂದನೂ ಯಾವ ಥರ ನಾಟಿ ಮಾಡಬೇಕು, ಅಲ್ಲಿಂದ ಹಿಡಿದು ಯಾವ ಥರ ಮಾರುಕಟ್ಟೆ ತನಕನೂ ಯಾವ ಥರ ಬೆಳೆ ಹೋಗುತ್ತಲ್ಲ, ಅದನ್ನು ನಾವು ಯಾರು ಇಲಾಖೆ ಇರ್ಬೋದು ಅಥವಾ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳು, ಇಂಥವ್ರನ್ನೆಲ್ಲ ಕರೆಸ್ಬಿಟ್ಟು, ಅಥವಾ ಸಕ್ಸಸ್ ಸ್ಟೋರೀಸ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ರೈತರು, ಅವ್ರನ್ನೇ ಕರೆಸ್ಬಿಟ್ಟು ಏನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ಹೇಳಿಸ್ತೀವಲ್ಲ, ಜ್ಞಾನ ಕೊಡೋದು ರೈತರಿಗೆ. ಈ ಥರದ್ದು ಇದಕ್ಕೆ ರೈತ ಕ್ಷೇತ್ರ ಪಾಠಶಾಲೆ ಅಂತಾರೆ. ಮುಂಚೆಯಿಂದನೂ ಕೃಷಿ ಮಾಡ್ಕೊಂಡೇ ಹೋಗ್ತಾ ಇತ್ತು. ಮುಂಚೆ ಇದರಲ್ಲಿ ಕೈ ನಾಟಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಇದನ್ನೇನಾದ್ರು ಸುಧಾರಿತ ಮಾಡಬೇಕು ಅಂತ ಹೇಳಿಬಿಟ್ಟು ನೇಜಿ ನಾಟಿಗೆ ಹೋದ್ವಿ. ಮಿಷನ್ ಪ್ಲಾಂಟಿಂಗು, ಯಂತ್ರ ನಾಟಿ ಎಲ್ಲ ಮಾಡಿದ್ವಿ. ಯಂತ್ರ ನಾಟಿಯಲ್ಲೂ ನಮಗೆ ಒಳ್ಳೆ ಸಿಕ್ತು, ಶುಭಪರವಾದ ಇದು ಸಿಕ್ತು, ಫಲ ಸಿಕ್ಕಿದೆ. ಸ್ವಲ್ಪ ಅದನ್ನು ಮಾಡಿದ್ದೀನಿ. ಈಗ ಇದರಲ್ಲಿ ನೆಕ್ಸ್ಟ್ ಡ್ರಮ್ ಸೀಡರ್ ಅಂತ ಒಂದು ಬಂತು ಅಂತ ಹೇಳ್ಬಿಟ್ಟು ಈ ನೇರ ಬಿತ್ತನೆ ಯೋಜನೆಯನ್ನು ಮಾಡಬೇಕು ಅಂತೇಳಿ ಹೊರಟ್ವಿ. ಹೋದ ವರ್ಷ ಸ್ವಲ್ಪ ಮಾಡಿದ್ದೆ, ಒಂದು ಅರ್ಧ ಮುಕ್ಕಾಲು ಎಕರೆ ಮಾಡಿದ್ದೆ. ನನಗೊಂದು ಸ್ವಲ್ಪ ಅನುಕೂಲತೆ ಕಾಣ್ತು. 7 kg ಭತ್ತ ಹಾಕಿದ್ದೆ, 7.5 ಕ್ವಿಂಟಲ್ ಭತ್ತ ಆಗಿತ್ತು. ಈ ವರ್ಷ ಅದನ್ನು 1 ಎಕರೆಗೆ ಮಾಡಿ ನೋಡುವ ಅಂತೇಳಿ ಒಂದು ಇದು ಮಾಡಿಬಿಟ್ಟು ಅದನ್ನೇ ನೇರವಾಗಿ ಖರೀದಿ ಮಾಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು